ನೋಡಿ, ನನ್ನ ಫಿಶ್ ಪಾಂಡ್ಗೆ ಟಾರ್ಪಲಿನ್ನು ಇನ್ಸ್ಟಾಲ್ ಮಾಡಾಗಿದೆ. ಇದು ಆ್ಯಕ್ಚುಲಿ ಇದು ಮಣ್ಣು ಒಳಗಡೆ ಕಸ್ಕೊಂಡಿದೆಯಲ್ಲ ಮಣ್ಣು, ಇದು ನಾನೇ ಬೇಕಂತಲೇ ಹಾಕ್ಸಿತ್ತು ಮಣ್ಣು. ನಾನು ಡೈರೆಕ್ಟು ಮಡ್ ಪಾಂಡ್ ಮಾಡಿದರೆ ಮಣ್ಣಿರೋದು ಒಳಗಡೆನೇ, ಸೊ ನನಗೆ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇವಾಗ ನಾನೇ ಬೇಕಂತಲೇ ಒಂದು ಸ್ವಲ್ಪ ಮಣ್ಣನ್ನ ಒಳಗಡೆಗೆ ಬಿಡಿಸಿದ್ದೀನಿ. ಅದು ಆ್ಯಕ್ಚುಲಿ ಇವಾಗ ನಾನು ನೀರು ತುಂಬ ಹಾಕಿದ್ರೆ ಮಣ್ಣೆಲ್ಲ ಆ ಕಡೆಗೆ ಈ ಕಡೆಗೆಲ್ಲ ಫುಲ್ ಸಮ ಆಗಿಬಿಡುತ್ತೆ, ಅದು ಆ ಕಡೆ ಈ ಕಡೆ ಎಲ್ಲ ಹರಳ್ಕೊಳ್ಳುತ್ತೆ ಮಣ್ಣು. ಸೊ ಸ್ವಲ್ಪ ಮಣ್ಣು ಇರಲಿ ಅಂತಲೇ ನಾನೇ ಒಳಗಡೆಗೆ ಮಣ್ಣು ಬಿಡಿಸಿದ್ದೀನಿ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿತ್ತು ಇದಕ್ಕೆ ಟಾರ್ಪಲ್ನು ಇನ್ಸ್ಟಾಲ್ ಮಾಡೋದಕ್ಕೆ. 4, 2, 6, 7 ಜನ ಕೆಲಸದವರು, ಒಂದು JCB. ಅಲ್ಲಿ ಇನ್ನೂ JCB ಕೆಲಸ ಮಾಡ್ತಾನೆ ಇದೆ ನೋಡಿ, ಇಲ್ಲಿ JCB ಕೆಲಸನ ಮಾಡ್ತಾನೆ ಇದೆ. ನಾನು ಆ ಕಡೆಗೆ ಸ್ಲಡ್ಜು ರಿಮೂವಿಂಗು ವಾಟ್ರು ಬರುತ್ತಲ್ವ, ಅದನ್ನು ನೀರು ತುಂಬ ಹಾಕೊಳ್ಳೋದಕ್ಕೆ, ಅದನ್ನು ಆ ನೀರನ್ನ ಆ್ಯಕ್ಚುಲಿ ವೇಸ್ಟ್ ಮಾಡ್ಬಾರ್ದು ಅಂದ್ಬಿಟ್ಟು ನಾನು ಹೊಲಗಳಿಗೆ ನಮ್ಮ ತೋಟಕ್ಕೆಲ್ಲ ಹಾಯಿಸ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಒಂದು ಗುಂಡಿ ತೋಡಿಸಿದೆ. ಅದರೊಳಗಡೆಗೆ ಮಣ್ಣು ಕಸ್ಕೊಂಬಿಟ್ಟೈತಿ ಇವಾಗ ಟಾರ್ಪಲ್ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ. ಸೊ ಇವಾಗ ಅದನ್ನೆಲ್ಲ ತೆಗಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಇಲ್ಲಿ JCB ಅಲ್ಲಿ ಇನ್ನೂ ಕೆಲಸ ಮಾಡ್ತಾನೆ ಇದೆ, ಆ ಕಡೆ ಎಡ್ಜಲ್ಲಿ ಇರೋದು. ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದೆ. ಇವಾಗ ಟಾರ್ಪಲ್ಲಿನೂ ಫುಲ್ ಟೋಟಲಿ ಇನ್ಸ್ಟಾಲ್ ಮಾಡಿ ಆಗಿದೆ ನೋಡಿ. ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ನಿಮ್ಗೆ ತೋರಿಸ್ತೀನಿ. ಇವಾಗ ಕೆಳಗಡೆಗೆ ಹೋಗ್ಬಿಟ್ಟು ನೋಡಿ. ನನ್ನ ಫಿಶ್ ಪಾಂಡ್ದು ಇನ್ನರು ಒಳಯ ನೋಡಿ ಈ ಥರ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ಟಾರ್ಪಲ್ ಸಾಲ್ಟೇಜ್ ಆಯಿತು. ಸೊ ಅದನ್ನು ನಾನು ಪ್ಯಾಚ್ ಮಾಡಿದ್ದೀನಿ. ಅಲ್ಲಿವರೆಗೂ ನೀರು ನಿಲ್ಲಲ್ಲ, ಸೊ ಇನ್ನೂ ಮೇಲ್ಗಡೆವರೆಗೂ ಇದೆ. ಆ ಪ್ಯಾಚಿಂದ ಮೇಲ್ಗಡೆವರೆಗೂ ಟಾರ್ಪಲ್ ಇದೆ. ನಾನು ಸುಮ್ಮನೆ ಅದೊಂಥರ ಕಾಣಿಸುತ್ತಲ್ಲ ಅಂದ್ಬಿಟ್ಟು ನಾನು ನೀಟಾಗೆ ಸೇಮ್ ಟಾರ್ಪಲ್ ಇತ್ತು ನಮ್ಮ ಹತ್ರನೇ, ಅದು ನನಗೆ ಪ್ಯಾಚ್ ಮಾಡಿದ್ದೀನಿ ಅಷ್ಟೇನೆ ನೋಡಿ. ಈ ಥರ ಕಾಣಿಸುತ್ತೆ ಒಳಯ. ಇದು ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮ್, ಇದು ಪೈಪು. ನನಗೆ ಆ್ಯಕ್ಚುಲಿ ಡಬಲ್ಲು ವರ್ಕ್ ಆಯಿತು. ಸೊ ದಯವಿಟ್ಟು ಟಾರ್ಪಲ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ಅಳತೆನ ನೀಟಾಗಿ ತೊಗೊಳ್ಳಿ. ಒಳ ಇದು ಮತ್ತು ಹೊರ ಇದು ಮತ್ತು ಹೇರಿದು ಮತ್ತು ಹಾಳ ಇಷ್ಟುದೂ ನೀಟಾಗಿ ಅಳತೆ ತಗೊಳ್ಳಿ. ಟಾರ್ಪಲ್ನ ತರಬೇಕಾದ್ರೆ ದಯವಿಟ್ಟು ನೀವು 300 ಮೈಕ್ರೋನ್ ಆದರೂ ಹಾಕಿ, 500 ಮೈಕ್ರೋನ್ ಆದರೂ ಹಾಕಿ ಟಾರ್ಪಲ್ಲು. ಸೊ ಮಿನಿಮಮ್ 5 ವರ್ಷ ಅಂತೂ ಬಂದೇ ಬರುತ್ತೆ. ಸೊ ನೀವು ಯಾವ ಟಾರ್ಪಲ್ಲಿನ ಹಾಕ್ತೀರ ಅಂದ್ರೂ ಅಳತೆನ ಇವಾಗ ನಿಮಗೆ ಅಳತೆ ಹಾಕಿದಾಗ ನಿಮಗೆ ಉದ್ದ ಬಂದ್ಬಿಟ್ಟು 25 ಅಡಿ ಬತ್ತು ಅಂದರೆ 5 ಅಡಿ ಎಕ್ಸ್ಟ್ರಾನೇ ತೊಗೊಂಬಂದಿರಿ ಟಾರ್ಪಲ್ನ. ಯಾಕಂದರೆ ಸಾಲ್ಟೇಜ್ ಆಗಿಬಿಡ್ತು ಅಂದರೆ ಇವಾಗ ಹಾಕೋಕ್ಕೆ ಎಲ್ಲ ರೆಡಿಯಾಗಿ ಬಂದಿರ್ತೀರ, ತುಂಬ ಹಿಂಸೆ ಆಗಿಬಿಡುತ್ತೆ. ಸೊ ನಿಮ್ಗೇನಾದರೂ ಮಿಕ್ತು ಅಂದರೆ ನಿಮಗೆ ಪಾಂಡ್ಗೆ ಸೇಫ್ಟಿ ಇರುತ್ತೆ. ಟಾರ್ಪಲ್ ಕೆಳಗಡೆಗೆ ಜಾರ್ಕೊಳ್ಳಲ್ಲ ನೋಡಿ. ಇವಾಗ ಎಡ್ಜ್ ಮೇಲೆಗೆ ನೋಡಿ, ಅಲ್ಲಿ ಕಾಣಿಸಿದೆಯಲ್ವ ಎಡ್ಜ್, ಅದು ಈ ಎಡ್ಜ್ ಇದೆಯಲ್ಲ, ಈ ಎಡ್ಜಿಂದ 1 ಅಡಿ ಟಾರ್ಪಲ್ಲು ನಾನು ಆಚೆಗೆ ಬಿಟ್ಟಿದ್ದೀನಿ. ಸೊ ಆ 1 ಅಡಿ ಟಾರ್ಪಲ್ ಮೇಲ್ಗಡೆಗೆ ಫುಲ್ ಮಣ್ಣು ಏರಿ ಮಣ್ಣು ಏರಾಕಿದ್ದೀನಿ. ನಾನು ಮಾರ್ನಿಂಗು ಕಸ್ಕೊಂಡೆ ಎಲ್ಲ ಮಣ್ಣು. ಇವಾಗ ಮತ್ತೆ ಎಲ್ಲನೂ ಏರಾಕಿದ್ದೀನಿ ಆ ಟಾರ್ಪಲ್ ಮೇಲೆ. ಸೊ ನಂದು ಆ್ಯಕ್ಚುಲಿ 1 ಅಡಿ ಮಾತ್ರ ಅಷ್ಟೇ ಸಿಕ್ಕಿದ್ದು ನನಗಿವಾಗ. ನನಗೇನಾದರೂ ಇನ್ನೂ ಆ ಕಡೆಗೆ ಆ ಡೇರಿ ಮೇಲ್ಗಡೆಗೆ 2 ಅಡಿ ಟಾರ್ಪಲ್ ಸಿಕ್ಕಿತ್ತು ಅಂದ್ರೂ ನನಗೆ ಇನ್ನೂ ಬೆಸ್ಟಾಗಿರೋದು. ಟಾರ್ಪಲ್ ಟೈಟಾಗಿ ಕೂತ್ಕೊಳ್ಳೋದು, ಗಟ್ಟಿ ಕೂತ್ಕೊಳ್ಳೋದು. ನೀರು ಬಿಟ್ಟ ಮೇಲೂ ಕೆಳಗಡೆ ಸ್ವಲ್ಪ ಜಾರ್ಕೊಳ್ಳುತ್ತೆ, ಟಾರ್ಪಲೆಲ್ಲ ಹಂಗೇ ಕೆಳಗಡೆಗೆ ಎಳ್ಕೊಳ್ಳುತ್ತೆ. ಸೊ ಆ ಎಳ್ಕೊಂಡೋಗೂ ಕೂಡ ನಮಗೆ ಇನ್ನೂ ಎಕ್ಸ್ಟ್ರಾ ಟಾರ್ಪಲ್ ಇರೋದು. ಇವಾಗ ನನಗೆ 1 ಅಡಿ ಮಾತ್ರ ಇರೋದ್ರಿಂದ ಮೇಲ್ಗಡೆಗೆ. ಸೊ ಇವಾಗ ಏನಾದರೂ ಅರ್ಧ ಅಡಿ ಸುತ್ತ ಫುಲ್ಲು ಒಳಯ ನೋಡಿ, ಹಿಂಗೆ ನೋಡಿ, ಇಲ್ಲಿ ಟೊಳ್ಳಿದೆಯಲ್ಲ ನೋಡಿ, ಇಲ್ಲಿ ಈ ಟೊಳ್ಳಿದೆಯಲ್ವಾ, ಈ ಟೊಳ್ಳಿರೋದಕ್ಕೆಲ್ಲ ನೀರು ಹೋಗಿ ಕೂತ್ಕೊಂಡ್ರೆ ಫುಲ್ಲು ಫಿಟ್ಟಾಗಿ. ಸೊ ನಿಮ್ಗೇನಾಗುತ್ತೆ ಅಂದರೆ ಟಾರ್ಪಲೆಲ್ಲ ಹಂಗೆ ಒಳಗಡೆ ಕೆಳ್ಕೊಳ್ಳುತ್ತೆ. ಒಂದು ಅಟ್ಲೀಸ್ಟ್ ಅರ್ಧ ಅಡಿ ಏನಾದರೂ ಒಳಗಡೆ ಕೆಳ್ಕೊಳ್ಳುತ್ತೆ ನನಗೆ ಅವಾಗ. ಸೊ ಜಸ್ಟ್ ಅರ್ಧ ಅಡಿ ಮಾತ್ರ ಸೇಫ್ಟಿಗಿರುತ್ತೆ ಮೇಲ್ಗಡೆ ಎಡ್ಜ್ಗಳಲ್ಲಿ. ಸೊ ಆದಷ್ಟು ಒಂದು 4 5 ಅಡಿ ಎಕ್ಸ್ಟ್ರಾನೇ ತೊಗೊಂಬನ್ನಿ ಟಾರ್ಪಲ್ ಎಕ್ಸ್ಟ್ರಾ ತಂದ್ರೂ ಕೂಡ ನಿಮ್ಮ ಫಿಶ್ ಪಾಂಡ್ಗೆ ನಿಮ್ಗೇನು ಲಾಸ್ ಆಗೋಲ್ಲ ಒಂದು, ಮತ್ತು ನಿಮಗೇನು ವೇಸ್ಟು ಕೂಡ ಆಗೋಲ್ಲ ಟಾರ್ಪಲ್ಲು. ಅದೊಂದನ್ನ ಮೈಂಡಲ್ಲಿ ಇಟ್ಕೊಂಡು ಟಾರ್ಪಲ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಮಾಡಿ. ಸುಮ್ಮನೆ ಡಬಲ್ ವರ್ಕ್ ಮಾಡ್ಕೊಬಿಡಿ. ಇವಾಗ ನನಗೆ ಆ್ಯಕ್ಚುಲಿ ಡಬಲ್ ವರ್ಕ್ ಆಯಿತು. ಸೊ ಅದಕ್ಕೇನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗಾಗಿತ್ತು ಅನುಭವನ. ಮತ್ತು ನೋಡಿ, ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮ್ ಪೈಪ್ ಇರುತ್ತಲ್ವ, ಪೈಪ್ನ ಆ್ಯಕ್ಚುಲಿ ನಾವು ಟಾರ್ಪಲ್ ಮೇಲೆ ಹಾಕ್ಕೋಬೇಕು, ಟಾರ್ಪಲ್ ಮೇಲೆ. ಸೊ ನೀವು ಅವಾಗ ಅಲ್ಲಿ ಏನು ಮಾಡ್ಕೋಬೇಕು ನೋಡಿ, ಇಲ್ಲೆಲ್ಲ ಮಣ್ಣು ತುಂಬ್ಕೊಂಬಿಟ್ಟೈತೆ ಇದೆ. ಇದು ಸ್ಲಡ್ಜ್ ರಿಮೂವಿಂಗ್ ಸಿಸ್ಟಮು ಇದು, ಓಕೆನಾ. ಸೊ ನಾನು ಇಲ್ಲಿ ಎಕ್ಸ್ಟ್ರಾ ಟಾರ್ಪಲ್ನ ಕುಯ್ದು ನೀಟಾಗಿ ಇದನ್ನು ಸೀಲಿಂಗ್ ಮಾಡಿ ಅದು ಇದೊಂದು ಸಿಲ್ವರ್ ಟೇಪ್ ಅಂತ ಬರುತ್ತೆ, ನಿಮ್ಗೆ ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ.
ಸೊ ಸಿಲ್ವರ್ ಟೇಪ್ನ ತಂದು ನೀಟಾಗಿ ಇಲ್ಲಿ ನೀರು ಲೀಕ್ ಆಗದಂಗೆ ಸೀಲ್ ಮಾಡಿದ್ದೀನಿ. ನೋಡೋಣ ಇದೆಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಇದ್ರಿಗೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ನಾನು ನಿಮಗೆ. ನೆಕ್ಸ್ಟು ಇದೇನಾದ್ರು ವರ್ಕ್ ಆಯಿತು ಅಂದರೆ ನಾನು ನಿಮ್ಗೆ ಖಂಡಿತ ಇದನ್ನೇ ಸಜೆಸ್ಟ್ ಮಾಡ್ತೀನಿ. ನನ್ನ ಪ್ರಕಾರ ಹಾಕಿರೋರ್ಗೂ ಸಜೆಷನ್ ತೊಗೊಂಡು ನಾನು ಹಾಕಿರೋದು 100% ಇದು ವರ್ಕ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಸೊ ಸಪೋಸ್ ಏನಾದ್ರು ಆಗಿಲ್ಲ ಅಂದ್ರೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಈ ಥರ ನೀಟಾಗಿ ಸೀಲಿಂಗ್ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ಇದು ಹೆಂಗೆ ನೀಟಾಗಿ ನಾನು ಒಂದು ಸ್ವಲ್ಪ ಎಲ್ಲೂ ಗ್ಯಾಪ್ ಕೊಡ್ದಂಗೆ ನೀಟಾಗಿ ಸೀಲಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ನೀವು ಸೀಲಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟು ನೀರೆಲ್ಲೂ ಲೀಕ್ ಆಗೋಲ್ಲ. ಸೊ ಪಾಂಡಲ್ಲಿ ನೀರು ನಿಲ್ಲುತ್ತೆ. ನೋಡಿ ಈ ಥರ ಇದೆ ಒಳಯ. ಇದನ್ನು ಫಸ್ಟು ಒಂದು ಸ್ವಲ್ಪ ಕೇರಾಗಿ ಮಾಡ್ಕೋಬೇಕು ನೀವು ಇದೊಂದು ನಿಮಗೆ ನೀಟಾಗಿ ಮಾಡ್ಕೊಂಬಿಟ್ರೆ ಅಂದರೆ ನೀವು ಇದು. ಸೊ ನೆಕ್ಸ್ಟು ಇನ್ನೇನು ನೀರು ಲೀಕ್ ಆಗೋದು ಆ ಥರದ್ದೆಲ್ಲ ಏನೂ ಚಾನ್ಸಸ್ಸು ಇರೋಲ್ಲ, ಕಮ್ಮಿ ಇರುತ್ತೆ. ನೀಟಾಗಿ ಇನ್ಸ್ಟಾಲ್ ಮಾಡಿ ಆಗುತ್ತೆ. ನೋಡಿ ನಮ್ಮದು ಆ್ಯಕ್ಚುಲಿ ನೀಟಾಗಿ ಇನ್ಸ್ಟಾಲ್ ಆಯಿತು. ನಾನೇ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಳಯ ಈ ಮಣ್ಣಿದೆಯಲ್ಲ, ಆಲ್ಮೋಸ್ಟ್ ಎಲ್ಲ 1.5 ಟ್ರಾಕ್ಟ್ರಷ್ಟು ಮಣ್ಣೈತೆ ಕೆಳಗಡೆ ಇದು. ಸೊ ಇದನ್ನು ಬೆಳಗ್ಗೆಗೆ ನೀಟಾಗಿ ಎಲ್ಲನೂ ಆ ಕಡೆಗೆ ಈ ಕಡೆಗೆ ಸಮ ಮಾಡ್ಕೋಬೇಕು. ಅದಕ್ಕೆ ನಾನೇ ಒಳಗಡೆಗೆ ಬಿದ್ದಿರೋ ಮಣ್ಣು ಬಿದ್ದಿರಲಿ ಬಿಡೋಂದ್ಬಿಟ್ಟು ನಾನೇ ಹೆಚ್ಚಿಲ್ಲ, ನೀಟಾಗಿ ಅದು ಸಮ ಮಾಡ್ಕೊಳ್ಳೋಣ ನಾವೇ, ನೀಟಾಗಿ ಆಗುತ್ತೆ ಅಂದ್ಬಿಟ್ಟು. ಸೊ ಟೋಟಲಿ ಇನ್ಸ್ಟಾಲ್ ಮಾಡಾಗಿದೆ ಟಾರ್ಪಲ್ಲಿನು ನನ್ನ ಫಿಶ್ ಪಾಂಡ್ಗೆ. ಇನ್ನು ಏನಿದ್ರೂ ನೀರು ಬಿಟ್ಕೊಂಡು ಇದಕ್ಕೆ ಫಿಶ್ ಮರಿಗಳನ್ನ ತಂದು ಬಿಟ್ಕೋಬೇಕು ಅಷ್ಟೇನೆ. ಎಲ್ಲ ರೆಡಿ ಇದೆ ಇವಾಗ ಫಿಶ್ ಪಾಂಡು.